ಇವತ್ತು ಭಾನುವಾರ ನಾವು ನಮ್ಮ ಒಂದು ಧರ್ಮಪತ್ನಿ ಜೊತೆಗೆ ಫಿಲಿಮ್ಗೆ ಬಂದಿದ್ವಿ. ದಟ್ ಈಸ್ ಯುವ ಮಾಡಿರ್ತಕ್ಕಂಥ ಮೊದಲನೆಯ ಫಿಲಿಮ್ ತುಂಬ ಚೆನ್ನಾಗಿ ಬಂದಿದೆ. ಓಕೆ, ಯಾಕಂದರೆ ನೋಡಿ, ಫಿಲಿಮ್ ಅಂದರೆ ಈ ಥರ ಇರಬೇಕು. ಯಾಕಂದರೆ ಇದರಲ್ಲಿ ಎಲ್ಲ ಥರದ್ದು ಮೆಸೇಜ್ ಇದೆ. ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಆಗಲಿ, ಈಗ ಹಳೆ ಫಿಲಿಮ್ಗಳು ನೋಡಿದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ತುಂಬ ಚೆನ್ನಾಗಿ ಅವ್ರದ್ದು ಫಿಲಿಮ್ ನೋಡಿದರೆ ಏನೋ ಒಂದು ಕಲಿತ್ಕೋಬೇಕು ಅನ್ನೋಂಗೆ ಇರ್ತವೆ ಯಾವಾಗಲೂ. ಆ ಒಂದು ಡಾಕ್ಟರ್ ರಾಜ್ಕುಮಾರ್ ಅವರ ಸಂಪ್ರದಾಯ ಇವರ ಮೊಮ್ಮಗ ಖಂಡಿತವಾಗ್ಲೂ ಕಾಪಾಡಿದ್ದಾನೆ. ಯಾಕಂದರೆ ಈ ಫಿಲಿಮಿಂದ ಒಬ್ಬ ಇಂಜಿನಿಯರ್ ಆದರೂ ಸಹ ಓಕೆ, ತಂದೆಯ ಋಣವನ್ನು ಹೇಗೆ ತೀರಿಸ್ತಾನೆ, ಆಮೇಲೆ ಒಬ್ಬ ತಂದೆಗೆ ಒಂದು ಗಂಡು ಮಕ್ಕಳು ಇದ್ದಾಗ ಅದು ಸಾರ್ಥಕ ಆಗಬೇಕು ಅನ್ನೋ ಮೆಸೇಜ್ ಕೊಡ್ತದೆ. ಓಕೆ, ಸೂಪರ್ ಇದೆ ಫಿಲಿಮು. ಆ್ಯಕ್ಚುಲಿ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ವಿಷ್ಣುವರ್ಧನ್, ದ್ವಾರಕೇಶು, ಹಳೆ ಫಿಲಿಮ್ಗಳನ್ನೆಲ್ಲ ನಾವು ನೋಡಿದಾಗ ಅತ್ಯಂತ ಅದ್ಭುತವಾಗಿ ಒಂದು ಮೀನಿಂಗ್ ಇರ್ತಾಯಿತ್ತು. ನಾನು ಸುಮಾರು ಈಗ ಒಂದು 5 ವರ್ಷದಿಂದ ಫಿಲಿಮ್ಗಳೆಲ್ಲ ನೋಡಿದ್ದೀನಲ್ಲ, ಬರೀ ಜಿಂಚಾಕು, ಡ್ಯಾನ್ಸು, ಲವ್, ಓಡಿಸ್ಕೊಂಡು ಹೋಗೋದು, ಸುಟ್ಟಾಕೋದು, ಕೊಲೆ ಮಾಡೋದು ಇರ್ತಿತ್ತು. ಬಟ್ ಇದರಲ್ಲಿ ಮಾತ್ರ ಸೂಪರ್. ಓಕೆ, ಐ ರಿಕ್ವೆಸ್ಟ್ ಆಲ್ ದ ಯೂತ್ಸ್ ಓಕೆ ಟು ಸಿ ದಿಸ್ ಫಿಲಿಮ್. ದಿಸ್ ಯುವ ರಾಜ್ಕುಮಾರ್. ಆ್ಯಕ್ಚುಲಿ ನಾನು ರಾಘವೇಂದ್ರ ರಾಜ್ಕುಮಾರ್ ಫಿಲಿಮ್ ನೋಡಿದ್ದೆ, ನಂಜುಂಡಿ ಕಲ್ಯಾಣ. ಆವಾಗ ಅವ್ರದ್ದು ಸೂಪರ್ ಹಿಟ್ ಆಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಡ್ಯೂ ಟು ಈಗ ರಾಘವೇಂದ್ರ ರಾಜ್ಕುಮಾರ್ ಹೆಲ್ತ್ ಅವರು ಇದು ಮಾಡೋಕ್ಕಾಗಲಿಲ್ಲ ಅನಿಸುತ್ತೆ ಅಪ್ಕಮಿಂಗು. ಬಟ್ ಇದು ಪುನೀತ್ ರಾಜ್ಕುಮಾರ್ ಆಶೀರ್ವಾದದಿಂದ ಯುವ ರಾಜ್ಕುಮಾರ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ ಯುವ ಫಿಲಿಮ್. ಸೊ ಐ ರಿಕ್ವೆಸ್ಟ್ ಆಲ್ ದ ಯೂತ್ಸ್ ಟು ಸಿ ದಿಸ್ ಫಿಲಿಮ್ ಆ್ಯಂಡ್ ಫಾಲೋ ಅಟ್ಲೀಸ್ಟ್ ಸಮಥಿಂಗ್. ಯಾಕಂದ್ರೆ ನಿಜ ಜೀವನನೇ ಬೇರೆ, ಪಿಕ್ಚರೇ ಬೇರೆ. ಪಿಕ್ಚರು ನಿಜ ಜೀವನ ಆಗೋಕ್ಕೆ ಸಾಧ್ಯ ಇಲ್ಲ, ನಿಜ ಜೀವನ ಪಿಕ್ಚರ್ ಆಗೋಕ್ಕೆ ಸಾಧ್ಯ ಇಲ್ಲ. ಆಗ 1% ಆದರೂ ನಾವು ಫಿಲಿಮ್ ನೋಡಿ ಕಲ್ತ್ಕೋಬಹುದು. ಒಂದು ಇಂಜಿನಿಯರ್ ಆಗಿಬಿಟ್ಟು ನಾವು ಡೆಲಿವರಿ ಬಾಯ್ಸಿಗೆ ಎಷ್ಟೋ ಸಲ ರೆಸ್ಪೆಕ್ಟ್ ಕೊಡೋಲ್ಲ. ಓಕೆ, ಕೆಲಸದವ್ರಿಗೆ ರೆಸ್ಪೆಕ್ಟ್ ಕೊಡೋಲ್ಲ. ಈ ಫಿಲಿಮಲ್ಲಿ ಒಂದು ಫುಡ್ ಡೆಲಿವರಿ ಬಾಯ್ ಎಷ್ಟು ನೋವನ್ನು ಅನುಭವಿಸ್ತಾನೆ ಅನ್ನೋದು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಫ್ರೆಂಡ್ಸ್, ನಾನು ಹೇಳೋದಿಷ್ಟೇ, ನಿಮ್ಮ ಕೈಯಲ್ಲಿ ಕೆಲಸ ಮಾಡೋರಾಗಲಿ, ನಿಮ್ಮ ಸಬಾರ್ಡಿನೇಟ್ಸ್ ಆಗಲಿ, ಯಾರನ್ನೂ ಕೀಳು ನೋಡಬಾರ್ದು. ಅವ್ರದ್ದು ರೆಸ್ಪೆಕ್ಟ್ ಅವ್ರಿಗಿರುತ್ತೆ. ಬಿಕಾಸ್ ಅವ್ರ ಸರ್ವೀಸಿಂದ ನಾವು ಬದುಕ್ತಾ ಇರ್ತೀವಿ. ಓಕೆ, ಅಂದರೆ ನಾವು ಸರ್ವಿಸ್ ಕೊಡೋರಿಗಾಗಲಿ, ಸರ್ವಿಸ್ ತಗೊಳ್ಳೋರು ಮತ್ತು ಸರ್ವಿಸ್ ಕೊಡೋರು ಇಬ್ಬರು ಒಂದು ಬಿಹೇವಿಯರ್ ಹೆಂಗಿರ್ಬೇಕು ಅಂತ ಈ ಫಿಲಿಮಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಅ ವೆರಿ ಗುಡ್ ಫಿಲಿಮ್. ಎಸ್, ಥ್ಯಾಂಕ್ ಯು.